ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬಾ ರುಚಿಯಾಗಿರುವಂತಹ ಮತ್ತು ಹೊಸ ವಿಧಾನದಲ್ಲಿ ಟೊಮೆಟೊ ಬಾತ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೀವು ಕೂಡ ಎಷ್ಟೋ ಸಲ ಮಾಡಿರ್ತೀರಿ, ಬಟ್ ಈ ವಿಧಾನದಲ್ಲಿ ಕೇವಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಜಸ್ಟ್ ಒಂದು 10 ನಿಮಿಷದಲ್ಲಿ ಈ ಟೊಮೆಟೊ ಬಾತ್ ರೆಸಿಪಿನ ತಯಾರು ಮಾಡ್ಕೋಬೋದು. ಎಕ್ಸಲೆಂಟ್ ರುಚಿ ಇರುತ್ತೆ. ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಬಂದು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು ಹೇಗೆ ಬಂದಿದೆ ಅಂತೇಳಿ. ಓಕೆ ನೋಡಿ, ಈ ಟೊಮೆಟೊ ಬಾತ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಎಣ್ಣೆ ಹಾಕೊತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಗರಂ ಆಗಿದೆ. ಒಂದು ಇಲೈಚಿ ಹಾಕೊತಿದ್ದೀನಿ, ದಪ್ಪ ಇಲೈಚಿ, ಮತ್ತು ಸ್ವಲ್ಪ ದಾಲ್ಚಿನ್ನಿ, ಮತ್ತು ಒಂದು 3 ಲವಂಗ ಹಾಕೊತಿದ್ದೀನಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಪ್ ಹಾಕೊತಿದ್ದೀನಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊತಿದ್ದೀನಿ. ಇದರಲ್ಲಿ ಸೋಪ್ ಮಿಕ್ಸ್ ಮಾಡದೆ ಹಾಕಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಇವೆರಡು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಹಾಕೊತಿದ್ದೀನಿ. ಸುಮಾರು ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ. ಇವಾಗ ಈರುಳ್ಳಿ ನಾನು ಮೊದಲಿಗೆ ಲೈಟಾಗಿ ಕೆಂಪಾಗೋ ತನಕ ಹುರ್ಕೊತಿದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಲೈಟಾಗಿ ಕೆಂಪಾಗಿದೆ. ಇವಾಗ ಕೆಂಪಾದ್ಮೇಲೆ ಒಂದು ಸ್ವಲ್ಪನೇ ಇಲ್ಲಿ ಕರಿಬೇವು ಸೊಪ್ಪು ಹಾಕೊತಿದ್ದೀನಿ, ಮತ್ತು ಟೊಮೆಟೊ ಹಾಕೊತಿದ್ದೀನಿ. ಸುಮಾರು ಒಂದು 2-3 ಟೊಮೆಟೊ ಹಾಕೊಂಡಿದ್ದೀನಿ ಇವಾಗಿಲ್ಲಿ. ಇವಾಗ ಟೊಮೆಟೊನ ನಾನು ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಓಕೆ, ಇವಾಗ ನಾನಿಲ್ಲಿ ಕೇವಲ 2 ಟೊಮೆಟೊ ಹಾಕಿದ್ದೀನಿ. ಮತ್ತು ಮುಂದೆ ಟೊಮೆಟೊ ಬೇಕಾಗುತ್ತೆ, ನಾನು ಮುಂದೆ ಎಲ್ಲಿ ಹಾಕಬೇಕಂತ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಈ ಟೊಮೆಟೊ ಸಾಫ್ಟ್ ಆಗಬೇಕಲ್ಲ ಜಲ್ದಿ, ಹೀಗಾಗಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇಲ್ಲಿ ಉಪ್ಪು ಹಾಕ್ಕೊಂಡು ಈ ಟೊಮೆಟೊನ ನಾನು ಹುರ್ಕೊಂಡು ತೊಗೊತಿದ್ದೀನಿ. ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ. ಒಂದು 2-3 ನಿಮಿಷ ಆಗೋ ತನಕ ನಾನು ಇದಕ್ಕೆ ಮುಚ್ಚಿಡ್ತಿದ್ದೀನಿ, ಮತ್ತು ಆವಾಗವಾಗ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಓಕೆ, ಇವಾಗ ಅದು ಸಾಫ್ಟ್ ಅಲ್ಲಿ ತನಕ ನಾನಿಲ್ಲಿ ಒಂದು 2 ಬ್ಯಾಡಗಿ ಮೆಣಸಿಗೆ ತೊಗೊಂಡಿದ್ದೀನಿ, ಮತ್ತು ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಹಣ್ಣಾಗಿದ್ದಂತಹ ಟೊಮೆಟೊ ಇದೆ ಮತ್ತು ರೆಡ್ ಆಗಿದ್ದಂತಹ ಟೊಮೆಟೊ ಇದೆ. ಇದರಲ್ಲಿ ಬ್ಯಾಡಗಿ ಮೆಣಸಿಗೆ ಹಾಕೋದ್ರಿಂದ ತುಂಬಾ ಸರಿಯಾಗಿ ಕಲರ್ ಬರುತ್ತೆ. ಇದಕ್ಕೆ ಎಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ನೋಡಿ ಎಷ್ಟು ಇದರಲ್ಲಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಹೀಗಾಗಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ. ಇವಾಗ ಇಲ್ಲಿ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಇವಾಗ ನಾನು 4 ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ, ಅಷ್ಟು ಪೇಸ್ಟ್ನ ಇಲ್ಲಿ ಹಾಕ್ಕೊಂಡಿದ್ದು ನಾನಿಲ್ಲಿ. ಮತ್ತು ಒಂದು ಸ್ವಲ್ಪ ಮಿಕ್ಸಿ ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದು ಅಷ್ಟೇ. ಜಾಸ್ತಿ ನೀರನ್ನ ಇಲ್ಲೇ ಹಾಕ್ಕೋಬಾರ್ದು. ಜಸ್ಟ್ ಮಿಕ್ಸಿ ತೊಳ್ಕೊಂಡು 3-4 ಚಮಚ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ, ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ, ಹೀಗಾಗಿ ಖಾರನ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇಲ್ಲಿ. ಓಕೆ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಇವಾಗ ಈ ಎಲ್ಲ ಮಸಾಲ ಸೇರಿಸಿದ ಮೇಲೆ ಇಲ್ಲಿ ನಾವು ಟೊಮೆಟೊ ಹಸಿ ಇದೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಹೀಗಾಗಿ ಸರಿಯಾಗಿ ಹಸಿ ವಾಸನೆ ಆಗೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಹೆಚ್ಚಕಮ್ಮ ಟೈಮ್ ಹಿಡಿಬೋದು. ನಾನಿದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆವಾಗವಾಗ ಮಿಕ್ಸ್ ಮಾಡ್ಕೊತ ಇದನ್ನು ಒಂದು 4-5 ನಿಮಿಷ ಆಗೋ ತನಕ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಅಥವಾ ಇದು ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ನೋಡಿ, ಎಣ್ಣೆ ಸಪ್ರೇಟ್ ಆಗಿದೆ, ಒಂದು 5-6 ನಿಮಿಷ ಆಗಿದೆ ಅಷ್ಟೇ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ವಾವ್, ತುಂಬ ಸರಿಯಾಗಿ ಕಲರ್ ಬಂದಿದೆ. ಈ ರೀತಿ ನೀವು ಕೇವಲ ಒಂದು ಸಲ ಟೊಮೆಟೊ ಬಾತ್ನ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಇವಾಗ ಇದರಲ್ಲಿ ನಾನು ಒಂದು ಅರ್ಧ ಭಾಗ ಸಪ್ರೇಟಾಗಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇದರಲ್ಲಿ ಇನ್ನೊಂದು ಸಲ ನೀವು ಟೊಮೆಟೊ ಬಾತ್ನ ಮಾಡ್ಕೋಬೋದು, ಅಥವಾ ಇದು ಚಪಾತಿಗೆ, ರೊಟ್ಟಿಗೆ ಮತ್ತು ವೈಟ್ ರೈಸ್ಗೆ ಹಾಕ್ಕೊಂಡು ತಿನ್ಬೋದು. ಇದು ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ. ಇವಾಗ ನಾನು ಇದರಲ್ಲಿ ಇನ್ನೊಂದು ಸಲ ಟೊಮೆಟೊ ಬಾತ್ನ ಮಾಡ್ಕೊತೀನಿ. ಅದು ಫ್ರೀಜ್ನಲ್ಲಿ ಎತ್ತಿಟ್ಕೊತೀನಿ. 1 ವಾರ ಆಗೋ ತನಕ ಅದು ಪೇಸ್ಟ್ ಏನೂ ಆಗೋದಿಲ್ಲ. ಇವಾಗ ಇದರಲ್ಲಿ ಒಂದು 2 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ತುಪ್ಪ ಹಾಕಿದರೆ ಎಕ್ಸ್ಟ್ರಾ ರುಚಿ ಬರುತ್ತೆ ಇದಕ್ಕೆ. ಇವಾಗ ಇದರಲ್ಲಿ ಸುಮಾರು ನಾನು ಒಂದು 2-3 ಕಪ್ ಆಗುವಷ್ಟು ಅನ್ನ ಹಾಕ್ಕೊಂಡಿನಿ. ಈ ಪೇಸ್ಟ್ ಕೂಡ ನನಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೋಡ್ಕೊತೀನಿ ನಾನು. ಕಮ್ಮಿ ಬಿದ್ದರೆ ಮತ್ತೆ ಒಂದು ಸ್ವಲ್ಪನೇ ಈ ಪೇಸ್ಟ್ನ ಹಾಕ್ಕೊತೀನಿ ನಾನು. ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡ್ಕೊತಿದ್ದೀನಿ. ಒಂದು 2-3 ನಿಮಿಷ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಪರ್ಫೆಕ್ಟ್ ಆಗಿದೆ ಇದು. ಒಂದು 2-3 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ನಿಮಗೆ ಜಾಸ್ತಿ ಪೇಸ್ಟ್ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ನಾನು ಒಂದು 2-3 ನಿಮಿಷ ಆಗೋ ತನಕ ಇದಕ್ಕೆ ಬಿಡ್ತಿದ್ದೀನಿ, ಮುಚ್ಚಿಡ್ತಿದ್ದೀನಿ. ಮೇಲೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಒಂದು 2-3 ನಿಮಿಷ ಇದಕ್ಕೆ ಮುಚ್ಚಿಟ್ರೆ ನಮ್ಮ ರುಚಿಯಾಗಿರುವಂತಹ ಟೊಮೆಟೊ ಬಾತ್ ರೆಸಿಪಿ ತಯಾರಾಗುತ್ತೆ. ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವಾ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಲೇಬೇಕು, ಅಷ್ಟು ರುಚಿ ಬರುತ್ತೆ ಈ ರೆಸಿಪಿ. ಓಕೆ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಬೇಕು. ಒಂದು ಸ್ವಲ್ಪ ಮೇಲೆ ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಹಾಕಿದರೆ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಇದಕ್ಕೆ. ಸೈಡ್ನಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಮತ್ತು ಹಪ್ಪಳ ಇದ್ದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.